ಡಿ ಶ್ಯಾಮಸುಂದರ್ ಸಾಹೇಬರ ಶೈಕ್ಷಣಿಕ, ಧಾರ್ಮಿಕ ಮತ್ತು ಆರ್ಥಿಕ ಸಾಮಾಜಿಕ ಚಳವಳಿಗಳನ್ನು ಶಾರ್ಟ್ ಆದರೂ ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ. ಜೊತೆಗೆ ಇವತ್ತು ಅರ್ಥಶಾಸ್ತ್ರದಲ್ಲಿ ಉಸ್ಮಾನಿಯಾ ಯೂನಿವರ್ಸಿಟಿಗೆ BA ಗೋಲ್ಡ್ ಮೆಡಲ್ ಆಗಿ ಪಾಸಾದಂಥ ಶ್ಯಾಮಸುಂದರ್ ಸಾಹೇಬರನ್ನು ಅವರ ಚಾಣಕ್ಷತನವನ್ನು ನೋಡಿ ಈ ಭಾಗದ ರಾಜ್ಯ ನಿಜಾಮ್ ಅವರನ್ನು ತನ್ನ ಮನೆ ಮಕ್ಕಳ ಟ್ಯೂಷನ್ಗಾಗಿ ಇಟ್ಕೊಂಡಿದ್ರು. ಅವರ ಒಂದು ಚತುರತೆ, ರಾಜಕೀಯ ಚತುರತೆ, ಅವರ ಚಾಣಕ್ಷತನವನ್ನು ನೋಡಿಕೊಂಡು ಅವರು ಡಿಗ್ರಿ ಮುಗಿಸಿದ್ಮ್ಯಾಗ ನಿಜಾಮ್ ಸರ್ಕಾರ ಅವರಿಗೆ ರಾಜಕೀಯ ಲೀಗಲ್ ಅಡ್ವೈಸರ್ ಆಗಿ ಕೂಡ ನೇಮಕ ಮಾಡಿಕೊಂಡ್ರು. ಜೊತೆಗೆ ಮಹಾ ಪಾಂಡಿತ್ಯವನ್ನು ಪಡೆದಂಥ ಡಿ ಶ್ಯಾಮಸುಂದರ್ ಸಾಹೇಬರಿಗೆ ಅವರು ಬರೆಯುವಂಥ ಲೇಖನಗಳಿಗೆ, ಅವರು ಆಡುವಂಥ ಮಾತುಗಳಿಗೆ ಮೆಚ್ಚಿ ಖುಸ್ರು ಎ ದಖನ್ ಅನ್ನಂಥ ಬಿರುದು ಕೂಡ ನಿಜಾಮರು, ಖುಸ್ರು ಎ ದಖನ್ ಅನ್ನಂಥ ಬಿರುದನ್ನು ನಿಜಾಮರು ಡಿ ಶ್ಯಾಮಸುಂದರ್ ಸಾಹೇಬರಿಗೆ ಅರ್ಪಣೆ ಮಾಡಿದರು. ಬ್ರಿಟಿಷ್ ಮತ್ತು ನಿಜಾಮ್ ಸಂಸ್ಥಾನದಲ್ಲಿ ಚುನಾವಣೆ ನಡೆಯೋ ಹೊತ್ತಿಗೆ ಎರಡು ಭಾಗಗಳು ಮಾಡಿದರು, ಹಿಂದೂ ಮತ್ತು ಮುಸ್ಲಿಂ ಅಂತ. ಹಿಂದೂಗಳಿಗೆ ಇಂತಿಷ್ಟ ಸೀಟ್ಗಳು, ಮುಸಲ್ಮಾನರಿಗೆ ಇಂತಿಷ್ಟ ಸೀಟ್ಗಳು ಅಂದಾಗ ಶ್ಯಾಮಸುಂದರ್ ಸಾಹೇಬರು ಕೇಳಿದ್ರು, ನಾವು ಹಿಂದೂನೂ ಅಲ್ಲ, ಮುಸಲ್ಮಾನರು ಅಲ್ಲ, ನಮಗೇನು ಪಟ್ರಿ ನೀವು? ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೋಲ್ಮೇಜ್ ಪರಿಷತ್ತಿನಲ್ಲಿ ಇಡೀ ಭಾರತಗೋಸ್ಕರ ಫೈಟ್ ಮಾಡ್ತಾ ಇದ್ರು. ಅದೇ ರೀತಿ ನಿಜಾಮ್ ಸ್ಟೇಟ್ದಲ್ಲಿ ಡಿ ಶ್ಯಾಮಸುಂದರ್ ಸಾಹೇಬರು ಕೇಳಿದಾಗ 5 ಸೀಟ್ಗಳನ್ನು ಶ್ಯಾಮಸುಂದರ್ ಅಂದರೆ ನಿಮ್ನ ವರ್ಗದವರಿಗೆ ಕೊಟ್ಟಾಗ ಆ 5 ಸೀಟುಗಳು ನಿಜಾಮನ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಗೆದ್ದು ಬಂದು ನಿಜಾಮ್ ಸರ್ಕಾರನ ರಚನೆ ಮಾಡೋಕ್ಕೆ ಸಪೋರ್ಟ್ ಕೊಟ್ಟು ಅವತ್ತು ಆ ಕ್ಯಾಬಿನೆಟ್ದಲ್ಲಿ ಇವರು ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು. ಬಿಫೋರ್ ಇಂಡಿಪೆಂಡೆಂಟ್ದಲ್ಲಿ ಕೂಡ ಅವರು ನಿಜಾಮ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಅವರ ದೂರದೃಷ್ಟಿ ಇತ್ತು. ಏನಂದ್ರೆ ಈ ದೇಶಕ್ಕೆ ಏನು ಬೇಕು, ಈ ಜನಗಳಿಗೆ ಏನು ಬೇಕು, ಇವರಿಗೆ ಏನು ಕೊಡಬೇಕು. ಯಾಕಂದ್ರೆ ಭಾರತ ಕೃಷಿ ಪ್ರಧಾನವಾದಂಥ ದೇಶ. ಈ ದೇಶದಾಗ ಆರ್ಥಿಕವಾಗಿ ಮುಂದೆ ಬರಬೇಕಾದ್ರೆ ನಮ್ಮ ಜನಕ್ಕೆ ಏನು ಬೇಕು ಅಂಥೇಳಿ ಅವತ್ತು ಇದ್ದಂಥ ದೇಶಮುಖ್ ದೇಶಪಾಂಡೆರು, ಜಾಗೀರ್ದಾರ್ಗಳು ಇದಕ್ಕೆ ಹೊಡೆತ ಹಾಕ್ಬೇಕಂತೇಳಿ ಸುಧಾರಿಸ್ಕೊಡಲು ಹೋದಾಗ ನಿಜಾಮ್ ಸರ್ಕಾರದಲ್ಲಿ ಎದ್ದುಕೊಂಡು ನಿಜಾಮನ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿ ಡಿ ಶ್ಯಾಮಸುಂದರ್ ಅವರು. ಅದರ ಪ್ರಯುಕ್ತವಾಗಿ ಇವತ್ತು ಕುಲ್ಕರ್ಣಿಯರು ಪಟೇಲರು ಹಿಡ್ಕೊಂಡು ಏನು ಇನಾಮತಿಗಳವ, ಆ ಇನಾಮತಿಯನ್ನು ಕುಡಿಸಿದಂಥ ಅವರ ಹೋರಾಟದ ಫಲವಾಗಿ ಇವತ್ತು ಎಲ್ಲರೂ ಜಮೀನು ತಗೊಂಡಿದ್ದಾರೆ. ಎಲ್ಲರಿಗೂ ಅಂದರೆ ಆರ್ಥಿಕ ಮೂಲ ಎಲ್ಲೆದು ಬರ್ತದೆ ಅಂದ್ರೆ ಅದು ಭೂಮಿಯಿಂದ ಬರ್ತದ. ಇಲ್ಲಿ ಯಾವುದೇ ಅಂಥ ಇಂಡಸ್ಟ್ರಿಲ್ಗಳು ಇರಲಿಲ್ಲ ಅಥವಾ ಇನ್ನಿತರ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳಕ್ಕ ಯಾವುದೇ ಅಂಥ ಇದು ಇರಲಿಲ್ಲ. ಆವಾಗ ನಮ್ಮ ಜನ ಕಲ್ತವ್ರನ್ನೂ ಇದ್ದಿಲ್ಲ. ಕಲ್ತವ್ರು ಏನಾರ ಇದ್ರೆ ಕುಲ್ಕರ್ಣಿ ದೇಶಮುಖ್ ಜಾಗೀರ್ದಾರ್ಗಳು ಇದ್ದರು, ಅದಕ್ಕೆ ಅಕ್ಷರನೂ ಇದ್ದಿಲ್ಲ. ಅದ್ರ ಕಡೆದು ಭೂಮಿ ಕೊಡ್ಬೇಕಂತೇಳಿ ಹೋರಾಟ ಮಾಡಿ ಇವತ್ತು ಏನು ಇನಾಮಿ ಜಮೀನದ ಅದು ಈ ಶ್ಯಾಮಸುಂದರ್ ಸಾಹೇಬರ ಒಂದು ಕೊಡುಗೆ ಹೋರಾಟದ ಪ್ರತಿಫಲ. 1944ರಲ್ಲಿ ಈ ಇನಾಮಿಯನ್ನು ನಿಜಾಮ್ ಸರ್ಕಾರ ಇಲ್ಲಿದ್ದಂಥ 12 ಬಲುಕಿದಾರ್ ಅಂದರೆ ಯಾರ್ಯಾರು ಆಯ್ಕರ್ ಮಂದಿ ಇದ್ದಾರೆ, ಕುಂಬಾರ್, ಕಂಬಾರ್, ಅಗ್ಸಲಿಗ ಮತ್ತು ಬಡಿಗೆ, ಏನು ಈ ಬಿಟ್ಟಿ ಚಾಕ್ರಿ ಮಾಡೋಂಥ ಹೊಲಿಯ, ಮಾದಿಗ, ಮೇತ್ರೆ, ಔಟಿ, ಹಿಂಗೆ ಇವರೆಲ್ಲರಿಗೆ ಏನು ಇವತ್ತು ಇನಾಮಿ ಜಮೀನದ ಅದು ಶ್ಯಾಮಸುಂದರ್ ಸಾಹೇಬರ ಒಂದು ಕೊಡುಗೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವರು
ಚೆನ್ನಾಗಿ ಬಲ್ಲಿದ್ರು ಅವರ ಹೋರಾಟವನ್ನು ನಿಜಾಮ್ ಎಸ್ಟೇಟ್ದಲ್ಲಿ ನಡೆಸ್ತಾ ಇದ್ದರು. ಅದು ಒಂದು ದೊಡ್ಡ ಕೊಡುಗೆ. ಅದಕ್ಕೆ ಜೊತೆಗೆ ಅಷ್ಟಕ್ಕೆ ಸುಮ್ಮನೆ ಕೊಡಲಿಲ್ಲ, ಮನುಷ್ಯಗೆ ವಿದ್ಯೆ ಬೇಕು. ಈಗಾಗಲೇ ಪ್ರಸ್ತಾವದಾಗ ಹೇಳಿದ್ರು, ಅದಕ್ಕೆ ಪಸ್ತಾಕೋಮ್ ಶಾಲೆಗಳನ್ನು ತೆಗೆದಿದ್ರು. ಇನ್ನು ಇದನ್ನು ಸಹಿಸಲಾರದಂಥ ಕೆಲವು ಕುತಂತ್ರಿಗಳು ಕಾಸಿಂ ರಜ್ವಿಯನ್ನು ಕಲಿಸಿ ಇಲ್ಲಿದ್ದಂಥ ದೇಶಮುಖರು ಜಾಗೀರ್ದಾರ್ಗಳು ರಜಾಕರನ್ನು ಪ್ರಾರಂಭ ಮಾಡಿದ್ರು. ಅದ್ರ ಜೊತೆಗೆ ಆ ರಜಾಕರ್ ತಂದು ಈ ಪಸ್ತಾಕೋಮ್ಗೆ ಅಟ್ಯಾಕ್ ಮಾಡಕ್ಕೆ ಮಾಡಿದ್ರು. ಹಿಂಗೆ ಮಾಡಿ ಶ್ಯಾಮ್ ಸುಂದರ್ ಸಾಹೇಬರ ಹೆಸರನ್ನು ಕೂಡ ಬದನಾಮ್ ಮಾಡಲಿಕ್ಕೆ ಈ ದೇಶದಾಗ ಮನುವಾದಿಗಳ ಕುತಂತ್ರ ನಡೀತಾನೆ ಇದೆ. ಅದಕ್ಕೆ ನಾವು ನಮ್ಮ ದೋಸ್ತರು ಯಾರು, ನಮ್ಮ ದುಶ್ಮನ್ರು ಯಾರು ಅಂತೇಳಿ ತಿಳ್ಕೊಳ್ಳೋಕೆ ಇನ್ನೂ ವಿಫಲರಾಗಿದ್ದೇವೆ. ಯಾಕಂದ್ರೆ ನಾವೆಲ್ಲ ಮಾನಸಿಕ ಗುಲಾಮಿತನದಲ್ಲಿ ಭಾಳಷ್ಟು ನಮೂನೆಗಳಿವೆ. ಆದ್ರೆ ಹೆಚ್ಚು ಜನ ವಿದ್ಯಾವಂತರು ಕೂಡ ಇವತ್ತು ಓದರು ಕೂಡ ನಾವು ಮಾನಸಿಕ ಗುಲಾಮತನದಲ್ಲಿದ್ದೀವಿ. ನಮ್ಮ ದೋಸ್ತರು ಯಾರು, ದುಶ್ಮನ್ ಯಾರು ಅಂತೇಳಿ ನಾವು ತಿಳ್ಕೊಂಡಿಲ್ಲ. ಅದಕ್ಕೆ ಅದನ್ನು ಪತ್ತೆ ಹಚ್ಚಬೇಕಾಗಿದೆ, ಎಲ್ಲರಿಗೂ ತಿಳಿಸ್ಬೇಕಾಗಿದೆ. ತಿಳಿಸಿದಾಗ ಮಾತ್ರ ಶ್ಯಾಮ್ ಸುಂದರ್ ಸಾಹೇಬರ ಚಳುವಳಿ ಮುಂದೆ ಹೋಗ್ತದೆ, ಈ ಭಾಗ ಮುಂದುವರಿತದೆ. ಒಂದು ವೇಳೆ ಶ್ಯಾಮ್ ಸುಂದರ್ ಸಾಹೇಬರು ಮಾತು ಕೇಳ್ತಿದ್ರು ಅವತ್ತಂದ್ರೆ ಇವತ್ತು ಭಾರತ ದೇಶದಲ್ಲೆಲ್ಲ ವಿಶ್ವದಲ್ಲಿ ಈ ನಿಜಾಮ್ ಸಂಸ್ಥಾನ ಉನ್ನತ ಮಟ್ಟಕ್ಕೆ ಇರ್ತಿತ್ತು. ಆದ್ರೆ ಪಾಪ ಕಾಸಿಂ ರಜ್ವಿಗೆ ಇದು ಅರ್ಥ ಆಗಲಿಲ್ಲ. ಅವ ದೇಶಪಾಂಡೆರ ಮಾತು ಕೇಳಿ ರಜಾಕಾರನ್ನು ಹುಟ್ಟಾಗಲ್ಲ. ಅದರಿಂದ ನಿಜಾಮ್ ಸರ್ಕಾರವೇ ಹೊಂಟೋಯ್ತು. ಅದಕ್ಕೆ ಶ್ಯಾಮ್ ಸುಂದರ್ ಸಾಹೇಬರು ಹೇಳಿದ್ರು, ನೀ ಭಾಳ ತಪ್ಪು ಮಾಡಿದಿ. ಯಾಕಂದ್ರೆ ಈ ಸಂಸ್ಥಾನವನ್ನು ಕಾಯಮಾಗಿ ಇಡ್ಲಿಕ್ಕೆ ಇವರು ಯುಎನ್ಗೆ ಹೋಗಿದ್ರು ಸಾಹೇಬರು. ಇಲ್ಲಿ ಇರಲಿಲ್ಲ ಆ ಟೈಮ್ನಾಗ. ಅಂಥ ಟೈಮ್ನಾಗಾಗಿ ಇಲ್ಲಿ ಪೊಲೀಸ್ ಸೆಕ್ಷನ್ ಕೂಡ ನಡೆದೋಯ್ತು. ಅಮಾಯಕ ಮುಸ್ಲಿಮರ ಪ್ರಾಣಗಳು ಕೂಡ ಹೋದು. ಅದಕ್ಕೆ ನಾವು ತಿಳ್ಕೊಳ್ಬೇಕಾಗಿದೆ, ನಮ್ಮ ದೋಸ್ತ ಯಾರು, ದುಶ್ಮನ್ ಯಾರು. ಅದಕ್ಕೆ ಮುಂದಿನ ಭಾಷಣ ನಮ್ಮ ಸಂವಿಧಾನ ಸಂರಕ್ಷಣೆಯ ಅಧ್ಯಕ್ಷರು ಮನ್ನನ್ ಶೆಟ್ಟಿಯವರು ನಡೆಸ್ಕೊಡ್ಬೇಕು. सबको जय भीम, जय संविधान। जय भीम। आज यहाँ पर वी श्याम सुंदर साहब का 50वां डेथ एनिवर्सरी मनाने के लिए हम बैठे हैं। इस मंच में यहाँ उपस्थित हमारे दोस्त इरशाद तरवान साहब, शिंदे साहब, डोंडे साहब, अटप्पा साहब, अशोक मर्दे साहब, कनीरी साहब, मुस्तफा दलील साहब, पटेल साहब, हमारे तमाम यहाँ पे बैठे हमारी बहनें। वी श्याम सुंदर साहब हमारे साउथ इंडिया के खासतौर से इस रीजन के एक नामचीन लीडर। मैं जो अपने हिसाब से अध्ययन किया हूँ उनका इतिहास, उनका आचार विचार, उनकी सोच बाबा साहब अम्बेडकर के से पीड़ित थी, मतलब उनसे प्रेरित थी, मोटिवेटेड, इंस्पायर्ड थी। और उनका जो मिशन था, उनका जो काम था, बस बाबा साहब के रथ को आगे बढ़ाने का था। इस रीजन में उन्होंने पूरे जीवन भर उस कार्य को पूरी तरह से निभाया। हर आदमी का अपना अपना ओन टैलेंट होता है, मगर वी श्याम सुंदर साहब इस एरिया में, क्योंकि हम लोग ज़माने से एक मानसिकता में थे, उस मानसिकता से निकालने के लिए जिस हिम्मत से, जिस जोश से उनकी जो भी तकरीर होती, भाषण होता था, वो लोगों के दिमाग में हिम्मत भरते थे। मैं उनके जो पढ़ा हूँ, हर भाषण में हमारे लोगों के दिमाग में जो गुलाम था, बैठा हुआ था, उसको बाहर निकाल करके हम इस देश के मूलवासी हैं, ये देश हमारा है, ये हमारा हक है, ये भरने की कोशिश करें। और उसको वो बखूबी निभाए। ये काबिल पढ़े लिखे नेता थे, उन्होंने अपने आखिरी दम तक उसको पूरी तरीके से निभाने की कोशिश की है। हम लोग इस एरिया में उनकी जो मिशन है उसको इसी तरह आगे बढ़ाएं। और हमारे पास आज भी देखने मिलता है, कहीं ना कहीं अभी भी थोड़ा कहीं ना कहीं गुलाम बचा हुआ है, उसको निकालना बहुत ज़रूरी। जब तक हम उसको नहीं निकालेंगे, हम अपना हक पूछने के काबिल नहीं रहेंगे। मैं ये जो काम करते हैं आप लोग यहाँ के ऑर्गेनाइजेशन बना करके, बीदर से निकला है, ये बीदर से निकल कर इसको राष्ट्र मत पे ले गए हैं, इसको नेशनल लेवल पे ले जा रहे हैं, बहुत अच्छा काम कर रहे हैं। ये मिशन जारी रहे हमेशा की तरह।
मैं उसी विचारधारा का हूँ। मैं आपके मिशन के साथ हूँ, हमेशा रहा हूँ, रहूँगा। इतना कहते हुए अपनी बात खत्म करता हूँ। जय भीम, जय संविधान। मैं इस प्रोग्राम से हटकर एक बात मैं यहाँ पे बोल के जाता हूँ। 21 तारीख को बीदर को बाबा साहब अम्बेडकर की पोत्री, ओन ग्रैंड डॉटर, आज उनके बेटे यशवंत अम्बेडकर की बेटी, उनके जो बाबा साहब अम्बेडकर के गोद में जो खेली हुई, वो एक बीदर को आ रहे हैं। अब उसमें थोड़ा सा लोग कौन बुलाए, क्या बुलाए, वो अलग है, मगर उनकी पोत्री आ रहे बीदर, तो हम उनको देखने का, उनको सुनने का एक अवसर हमको मिलता है। हम वो अवसर हम खोना नहीं, उनको देखना, उनको मिलना, उनकी बात को सुनना, क्योंकि हमारा जो कुछ है बाबा साहब अम्बेडकर की देन है। अगरचे हम उसको किसी वजह से कोई कारण को देख करके नहीं भाई वो फलां लोग बुलाए हैं लिहाजा हम उनको सुने नहीं जाना, वो ऑर्गेनाइजेशन है, ये ऑर्गेनाइजेशन है, उससे हम ऊपर उठ करके सिर्फ और सिर्फ बाबा साहब के पोत्री है, उनका खून है, वो उसको फ़ायदा उठाने के लिए मैं चाहता हूं कि आप 21 तारीख को 12 बजे रंग मंदिर में उनका एक प्रोग्राम है,